ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಸ್ಕೂಲ್ ಕಾಲೇಜ್ ಆಫ್ ನರ್ಸಿಂಗ್ ಸಂಸ್ಥೆಯ ಕಾಲೇಜಿಗೆ ಕರ್ನಾಟಕ ಬ್ಯಾಂಕ್ ವತಿಯಿಂದ ಶಾಲೆ ಕಾಲೇಜು ವಾಹನ ಕೊಡುಗೆ ನೀಡಿದ್ದು ವಾಹನಕ್ಕೆ ಬುಧವಾರ ಚಾಲನೆ ನೀಡಲಾಯಿತು. ಬಳಿಕ ಮಾತನಾಡಿದ ಅವರು, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಳೆದ ಹಲವು ವರ್ಷಗಳಿಂದ ಶೈಕ್ಷಣಿಕ ಕ್ರಾಂತಿ ನಡೆಸಿದೆ. ಅಸಂಖ್ಯಾತ ವಿದ್ಯಾರ್ಥಿಗಳು ಸಂಸ್ಥೆಯಲ್ಲಿ ಶಿಕ್ಷಣ ಪಡೆದು ಉನ್ನತ ಹುದ್ದೆಯಲ್ಲಿದ್ದಾರೆ. ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಸಹಕಾರವಾಗಲಿ ಎಂದು ಕರ್ನಾಟಕ ಬ್ಯಾಂಕ್ ಬಸ್ ಕೊಡುಗೆಯಾಗಿ ನೀಡಿರುವುದು ಸಂತಸದ ಸಂಗತಿ. ಕರ್ನಾಟಕ ಬ್ಯಾಂಕ್ ಆಡಳಿತ ಮಂಡಳಿಗೆ ಕೃತಜ್ಞತೆ ಸಲ್ಲಿಸುವೆ ಎಂದು ಹೇಳಿದರು. ನಂತರ ಮಾತನಾಡಿದ ಕಾಲೇಜ್ ಡೀನ್ ಡಾಕ್ಟರ್ ಪೂರ್ಣಿಮಾ ಅವರು, ವಿದ್ಯಾರ್ಥಿಗಳಿಗೆ ಸಹಕಾರವಾಗಲಿ ಎಂಬ ನಿಟ್ಟಿನಲ್ಲಿ ಕರ್ನಾಟಕ ಬ್ಯಾಂಕ್ 56 ಸೀಟ್ಗಳ ಬಸ್ ಕೊಡುಗೆಯಾಗಿ ನೀಡಿದ್ದು ಸಂತೋಷದ ಸಂಗತಿ. ಇದರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಸಹಕಾರವಾಗಲಿದೆ ಎಂದು ಹೇಳಿದರು. ಸಮಾರಂಭದಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾದ ರಾಜಾ ಬಿ ಭೀಮಳ್ಳಿ, ಕಾರ್ಯದರ್ಶಿಗಳಾದ ಉದಯ್ ಕುಮಾರ್ ಚಿಂಚೋಳಿ, ಜಂಟಿ ಕಾರ್ಯದರ್ಶಿಗಳಾದ ಡಾಕ್ಟರ್ ಕೈಲಾಶ್ ಬಿ ಪಾಟೀಲ್, ಸ್ಕೂಲ್ ಕಾಲೇಜ್ ಆಫ್ ನರ್ಸಿಂಗ್ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಸ್ಕೂಲ್ ಕಾಲೇಜ್ ಆಫ್ ನರ್ಸಿಂಗ್ ಸಂಸ್ಥೆಯ ಕಾಲೇಜಿಗೆ ಕರ್ನಾಟಕ ಬ್ಯಾಂಕ್ ವತಿಯಿಂದ ಶಾಲೆ ಕಾಲೇಜು ವಾಹನ ಕೊಡುಗೆ ನೀಡಿದ್ದು ವಾಹನಕ್ಕೆ ಬುಧವಾರ ಚಾಲನೆ ನೀಡಲಾಯಿತು. ಇವತ್ತಿನ ಈ ಒಂದು CSR ಫಂಡ್ನಲ್ಲಿ ನಮ್ಮ ನರ್ಸಿಂಗ್ ಕಾಲೇಜಿಗೆ ಬಸ್ ಕೊಡುವಂಥ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಡೀತಾ ಇರುವಂಥ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ನಮ್ಮವರೇ ಆದ ನಮ್ಮ ಮ್ಯಾನೇಜ್ಮೆಂಟಿನ ಕಾರ್ಯದರ್ಶಿಗಳಾದಂಥ ಉದಯ್ ಚಿಂಚೋಳಿ ಅವರೇ, ಮ್ಯಾನೇಜ್ಮೆಂಟಿನ ಎಲ್ಲ ನನ್ನ ಆತ್ಮೀಯ ಸಹಯೋಗಿ ಮಿತ್ರರೇ, ಕರ್ನಾಟಕ ಬ್ಯಾಂಕಿನ ನಾಗಾರ್ಜುನ ರೆಡ್ಡಿ ಹಾಗೂ ಮುರಳೀಧರ್ ಸರ್, ಮೊದಲನೇದಾಗಿ ಅವರಿಗೆ ನಾನು ಅತ್ಯಂತ ವಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. CSR ಫಂಡ್ ಅಡಿಯಲ್ಲಿ ನಮಗೆ ಇವತ್ತು ನರ್ಸಿಂಗ್ ಕಾಲೇಜಲ್ಲಿ ನಮ್ಗೆ ಬಸ್ ಬೇಕು ಅಂತ ಪ್ರಿನ್ಸಿಪಾಲ್ರು ಅನೇಕ ವರ್ಷದಿಂದ ನಮ್ಗೆ ಕೇಳ್ತಾಯಿದ್ರು. ಆದರೆ ಅದು ಯಾವುದೋ ಕಾರಣಕ್ಕೆ ನಾವು ಬಸ್ ಕೊಡೋದಾಗಲಿಲ್ಲ. ಆದರೆ ಈ ಬಾರಿ ನಾನು ಬಸ್ ಕೊಡಿಸ್ತೀನಿ ಅಂತ ಹೇಳಿದ್ದೆ. ಈ ಸಂದರ್ಭದಲ್ಲಿ ಅವರ ಕೊಡುಗೆ ನನಗೆ ಅತ್ಯಂತ ಸಂತೋಷದಾಯಕ ಮತ್ತು ದೇ ಆರ್ ಹೆಲ್ಪಿಂಗ್ ಅಸ್ ಟು ಟ್ರೈನ್ ದ ನರ್ಸಸ್. ನಾವು ಅನೇಕ ಕಾರ್ಯಕ್ರಮದಲ್ಲಿ ನಾವು ಬಸ್ಗಳನ್ನು ಬರೀ ನಾವು ವಿದ್ಯಾರ್ಥಿಗಳಿಗೆ ಹಾಸ್ಟೆಲಿಂದ ಇಲ್ಲಿ ತರಲಿಕ್ಕೆ ಅಷ್ಟೇ ಅಲ್ಲ, ವಿ ಸೆಂಡ್ ದೆಮ್ ಟು ದ ರೂರಲ್ ಪ್ಲೇಸಸ್, ಬೇರೆ ಬೇರೆ ಕ್ಯಾಂಪ್ಸಲ್ಲಿ ನಾವು ಕಳಿಸ್ಕೊಡ್ತೀವಿ. I thank our Honorable President Sir, Vice President, Secretary and Joint Secretary and all the Governing Council members for being so kind and humble to sanction a bus which was very much necessary for our College of Nursing and School of Nursing, as we have already enhanced the seats from 100 to 200. So it was a very good contribution from Karnataka Bank as well for their kind donation, and I thank all the management with all my heart. Thank you. ಇವತ್ತು ನಮ್ಮ ನರ್ಸಿಂಗ್ ಮಹಾವಿದ್ಯಾಲಯದಲ್ಲಿ ಒಂದು ಐತಿಹಾಸಿಕ ದಿನವನ್ನು ನಾವು ನೋಡ್ತಾ ಇದ್ದೀವಿ. ಬಹಳ ದಿನಗಳಿಂದ ನಮ್ಮ ಬೇಡಿಕೆ ಇತ್ತು, ಒಂದು ಹೊಸ ಬಸ್ಸು ಮತ್ತು ದೊಡ್ಡ ಪ್ರಮಾಣದಲ್ಲಿ ಒಂದು 50-60 ಸ್ಟೂಡೆಂಟ್ಸ್ ಇರ್ತಕ್ಕಂಥದ್ದು. ಯಾಕಂತಂದರೆ ನಾವು ಒಂದು 3 ವರ್ಷದ ಹಿಂದೆ 60 ಸೀಟ್ಲಿಂದ ನಾವು 100 ಸೀಟ್ಗೆ ಅನೌನ್ಸ್ಮೆಂಟ್ ಮಾಡ್ಕೊಂಡು ಬಂದಿದ್ವಿ. ಮತ್ತು ಈಗ ಅಧ್ಯಕ್ಷರ ಮತ್ತು ನಮ್ಮದು ಸಂಚಾಲಕರಾದ ಡಾಕ್ಟರ್ ನಾಗೇಂದ್ರ ಎಸ್ ಮಂಟೇಳ ಸರು ಮತ್ತು ನಮ್ಮ ಅಧ್ಯಕ್ಷರ ಒಂದು ಅನುಮತಿ ಮೇರೆಗೆ ನಾವು 100ಲಿಂದ 200 ಸೀಟಿಗೆ ನಾವು ಅಪ್ಲೈ ಮಾಡಿದ್ದೀವಿ. ಇನ್ನೊಂದು ಕೆಲವು ದಿನಗಳಲ್ಲಿ ನಮಗೆ ಅದನ್ನು ಒಂದು ಪರ್ಮಿಷನ್ ಬರುತ್ತೆ. ಇಂಥ ಒಳ್ಳೆಯ ಸಂದರ್ಭದಲ್ಲಿ ನಮಗೆ ಮ್ಯಾನೇಜ್ಮೆಂಟು ಒಂದು ಬಸ್ ಕೊಟ್ಟಿದ್ದು ತುಂಬ ಸಂತೋಷದ ದಿನ. ಇದೊಂದು ನಮ್ಮದು 34 ವರ್ಷಗಳಲ್ಲಿ ಇದೊಂದು ಬಹಳ ಮಹತ್ವದ ದಿನ. ಆಮೇಲೆ ಈಗ ಇನ್ನೊಂದು ವಿಷಯ ಏನಂತಂದರೆ 25ನೇ ತಾರೀಕಿನಿಂದ ನಮ್ಮದು CET ಕೌನ್ಸಿಲಿಂಗ್ ನಡೀತಾ ಇದೆ. ಎಲ್ಲರೂ ನಮ್ಮ ಕಾಲೇಜನ್ನು ಆಯ್ಕೆ ಮಾಡಿ ಕಾಲೇಜನ್ನು ಒಂದು ಸೆಲೆಕ್ಷನ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೊಳ್ಬೇಕು. CET ಥ್ರೋನೇ ಇದೆ. 20% ಏನಿದೆಲ್ಲ ಮ್ಯಾನೇಜ್ಮೆಂಟ್ ಇದೆ. ಬೇಗ ಅಡ್ಮಿಷನ್ ಬಯಸೋರು ಬೇಗ ಬಂದು ಕೇವಲ 20 ಸೀಟ್ ಇರ್ತಕ್ಕಂಥದ್ದು ತಾವು ಪಡ್ಕೊಳ್ಬೇಕು ಅಂತ ತಿಳ್ಕೊಂಡು ತಮ್ಮಲ್ಲಿ ವಿನಂತಿಸಿ ನಮ್ಮ ಆಡಳಿತ ಮಂಡಳಿಗೆ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ. ಅಧ್ಯಕ್ಷರು ನಮ್ಮನ್ನು ಉದ್ದೇಶಿಸಿ
ಸಂಚಾಲಕರಾದ ಡಾಕ್ಟರ್ ನಾಗೇಂದ್ರ ಮಂಠಾಳೆ ಹಾಗೂ ಆಡಳಿತ ಮಂಡಳಿ ಸದಸ್ಯರಾದ ಅರುಣ್ ಕುಮಾರ್ ಪಾಟೀಲ್, ಡಾಕ್ಟರ್ ರಜನೀಶ್ ವಾಲಿ, ಡಾಕ್ಟರ್ ಮಹಾದೇವಪ್ಪ ರಾಂಪುರೆ, ಡಾಕ್ಟರ್ ಶಾಣಬಸಪ್ಪ ಹರವಾಳ್, ಸಾಯಿನಾಥ್ ಪಾಟೀಲ್, ಡಾಕ್ಟರ್ ಅನಿಲ್ ಕುಮಾರ್ ಎನ್ ಪಟ್ಟಣ್, ಅನಿಲ್ ಕುಮಾರ್ ಸೋಮಶೇಖರ್ ಮರಗೋಳ್, ಡಾಕ್ಟರ್ ಕಿರಣ್ ದೇಶ್ಮುಖ್, ನಾಗಣ್ಣ ಘಂಟಿ, ನಿಶಾಂತ್, ಡಾಕ್ಟರ್ ಗುರುಲಿಂಗಪ್ಪ ಪಾಟೀಲ್, ಪ್ರಾಂಶುಪಾಲರಾದ ಡಾಕ್ಟರ್ ಮಹಾದೇವಪ್ಪ ಗೋಧಿ, ಚೇತನ್ ಸಜ್ಜನ್ ಉಪಸ್ಥಿತರಿದ್ದರು.